ಎಲ್ಲರಿಗೂ ನಮಸ್ಕಾರ. Welcome back to the chapter 2 session number 11. In the previous sessions we have learned a large number of conversation, that is binary to decimal, decimal to binary, binary to octa, octal to binary, hexa, binary to hexa, hexa to binary. Like this we learn a large number of conversation. Now in this session we understand about binary arithmetic. Let's understand what do you mean by binary arithmetic. Binary arithmetic is similar to like the arithmetic operations such as addition, subtraction, multiplication and division. ಆದರೆ ಇಲ್ಲಿ ನಾರ್ಮಲಿ ನಿಮಗೆಲ್ಲ ಚಿಕ್ಕವರಿಂದ ಕಲಿತಾ ಬಂದಿದ್ದೀರಾ. ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಅಂದರೆ ಕೂಡೋದು, ಕಳಿಯೋದು, ಗುಣಿಸೋದು, ಭಾಗಿಸೋದು ಅನ್ನೋದನ್ನ ಚಿಕ್ಕವರಿಂದ ನೀವು ಕಲಿತಾ ಬಂದಿದ್ದೀರಾ. ಇಲ್ಲಿ ನೀವು ಅಡಿಷನ್ ಅಂದರೆ ಕೂಡೋದು ಮಾಡ್ತೀರಾ, ಬೈನರಿ ಅಡಿಷನ್. ಆದರೆ ಅದಕ್ಕೆ ಸ್ವಲ್ಪ ರೂಲ್ಸ್ ಕೆಲವೊಂದನ್ನು ಫಾಲೋ ಮಾಡಬೇಕಾಗುತ್ತೆ. ದ ರೂಲ್ಸ್ ಆಫ್ ಬೈನರಿ ಅಡಿಷನ್: 0 + 0 = 0, 0 + 1 = 1, 1 + 0 = 1, 1 + 1 0 with a carry 1. So you can see we should follow in binary addition. ಹಿಂದಿನ ಅಡಿಷನಲ್ಲಿ ನಾವು ಆ ಥರ ಇರಲಿಲ್ಲ. ಇನ್ನು ಡೆಸಿಮಲ್ ಅಡಿಷನಲ್ಲಿ ಮಾಮೂಲಿ ಕೂಡ್ತಿದ್ವಿ, ಆಮೇಲೆ ಕಳಿತಿದ್ವಿ, ಮಲ್ಟಿಪ್ಲಿಕೇಶನ್. ಆದರೆ ಇಲ್ಲಿ ಕೆಲವೊಂದು ರೂಲ್ಸ್ನ ಫಾಲೋ ಮಾಡಬೇಕಾಗುತ್ತೆ. 0 + 0 is 0, 0 + 1 is 1, 1 + 0 = 1, 1 + 1 = 0 with a carry 1. ಸೊ ಹಂಗಿದ್ಮೇಲೆ ಅಡಿಷನ್ ಆಫ್ ಅನ್ಸೈನ್ ನಂಬರ್ ಅಂದ್ರೇನು? Let's understand. Addition of bits according to the rules of binary addition. There are 4 cases. ಒಂದು, ಬೋತ್ ಪಾಸಿಟಿವ್ ನಂಬರ್ ಇದ್ದಾಗ ಅಡಿಷನ್ ಯಾವ ರೀತಿ ಮಾಡಬೇಕು. ಲಾರ್ಜ್ ಪಾಸಿಟಿವ್ ನಂಬರ್ ಮತ್ತು ಸ್ಮಾಲರ್ ನೆಗೆಟಿವ್ ನಂಬರ್ ಇದ್ದಾಗ, ಸ್ಮಾಲರ್ ಪಾಸಿಟಿವ್ ಆ್ಯಂಡ್ ಲಾರ್ಜರ್ ನೆಗೆಟಿವ್ ನಂಬರ್ ಇದ್ದಾಗ, ಬೋತ್ ನೆಗೆಟಿವ್ ನಂಬರ್ ಇದ್ದಾಗ ನಾವು ಕೆಲವೊಂದು ರೂಲ್ಸ್ನ ಫಾಲೋ ಮಾಡಬೇಕಾಗುತ್ತೆ. ಯಾವ ರೀತಿ ಅಡಿಷನ್ ಮಾಡಬೇಕಾಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಬೋತ್ ಪಾಸಿಟಿವ್ ನಂಬರ್ ಇದ್ದಾಗ ಕನ್ವರ್ಟ್ ದ ಗಿವನ್ ಡೆಸಿಮಲ್ ನಂಬರ್ ಟು ಬೈನರಿ. ಕೊಟ್ಟಿರೋ ಡೆಸಿಮಲ್ ನಂಬರ್ನ ಬೈನರಿಗೆ ಕನ್ವರ್ಟ್ ಮಾಡಿ. ದೆನ್ ಆ್ಯಡ್ ಅಕಾರ್ಡಿಂಗ್ ಟು ದಿ ರೂಲ್ಸ್. ರೂಲ್ಸ್ ಯಾವ ಥರ? 0 + 0 is 0, 0 + 1 1, 1 + 0 is 1, 1 + 1 0, ಕ್ಯಾರಿ ಓವರ್ 1. ನೋಡಿ ಇಲ್ಲಿ 640 ಅಂದರೆ ಅದನ್ನು ಕನ್ವರ್ಟ್ ಮಾಡಿದಾಗ ನಮಗೇನು ಸಿಕ್ತು? 1 0 0 0 0 0, ಇಟ್ ಈಸ್ ಫಾಲೋಡ್ ಬೈ 6 0, ಪ್ಲಸ್ 320 ಅಂದರೆ 0 1 ಫಾಲೋಡ್ ಬೈ 5 zeros, ಪ್ಲಸ್ 960 ಅಂದರೆ 11 ಫಾಲೋಡ್ ಬೈ 4 zeros. ಸೊ ಇದನ್ನು ಅಡಿಷನ್ ಮಾಡುವಾಗ ಯು ಶುಡ್ ಫಾಲೋ ದಿ ಅಡಿಷನ್ ರೂಲ್ಸ್. ಸೊ ಲೈಕ್ ದಿಸ್ ಯು ವಾಂಟ್ ಟು ಕನ್ವರ್ಟ್ ಫಾರ್ ಗಿವನ್ ಡೆಸಿಮಲ್ ನಂಬರ್ ಇಂಟು ಬೈನರಿ ನಂಬರ್, ದೆನ್ ಯು ವಾಂಟ್ ಟು ಆ್ಯಡ್ ಅಕಾರ್ಡಿಂಗ್ ಟು ದಿ ರೂಲ್ಸ್. ಅದೇ ಲಾರ್ಜರ್ ಪಾಸಿಟಿವ್ ಮತ್ತು ಸ್ಮಾಲರ್ ನೆಗೆಟಿವ್ ನಂಬರ್ ಇದ್ದಾಗ ಫಸ್ಟ್ ಯು ವಾಂಟ್ ಟು ಕನ್ವರ್ಟ್ ದ ಗಿವನ್ ಡೆಸಿಮಲ್ ನಂಬರ್ ಟು ಬೈನರಿ. ಸೇಮ್ ಆ್ಯಸ್ ಯೂಶುವಲ್ ನೀವು ಅಲ್ಲಿ ಹೆಂಗೆ ಮಾಡಿದ್ರಿ ಆ ಥರ ಅಲ್ಲೇನು ಮಾಡ್ತಿದ್ರಿ? ಬೋತ್ ಪಾಸಿಟಿವ್ ನಂಬರ್ ಇದ್ದಾಗ ಅಡಿಷನ್ ಮಾಡಿಬಿಡ್ತಿದ್ರಿ. ಇಲ್ಲಿ ಆ ಥರ ಅಲ್ಲ, ಇಲ್ಲಿ ಒಂಚೂರು ವಿಭಿನ್ನವಾಗಿರುತ್ತೆ. ಕನ್ವರ್ಟ್ ದ ಡೆಸಿಮಲ್ ನಂಬರ್ ಟು ಬೈನರಿ ನಂಬರ್, ದೆನ್ ಟೇಕ್ 2's ಕಾಂಪ್ಲಿಮೆಂಟ್ ಫಾರ್ ಸ್ಮಾಲರ್ ನೆಗೆಟಿವ್ ನಂಬರ್. ಕೊಟ್ಟಿರೋ 2 ಕಾಂಪ್ಲಿಮೆಂಟ್ ನಂಬರ್ನ ಫಾರ್ ಸ್ಮಾಲರ್ ನೆಗೆಟಿವ್ ನಂಬರ್ಗೆ 2's ಕಾಂಪ್ಲಿಮೆಂಟ್ನ ತೊಗೊಳ್ಬೇಕಾಗುತ್ತೆ. ಆ್ಯಡ್ ಅಕಾರ್ಡಿಂಗ್ ಟು ದಿ ರೂಲ್ಸ್. ರೂಲ್ಸ್ ಮುಖಾಂತರ ಅಡಿಷನ್ ಮಾಡಬೇಕು. ಡಿಸ್ಕಾರ್ಡ್ ಕ್ಯಾರಿ ಬಿಟ್. ಸಿಕ್ಕಿರೋ ಕ್ಯಾರಿನ ನಾವೇನು ಮಾಡಬೇಕು? ನೆಗ್ಲೆಕ್ಟ್ ಮಾಡಬೇಕು. ಆ್ಯಂಡ್ ರೆಪ್ರೆಸೆಂಟ್ ಸೈನ್ ಬಿಟ್. ಅದಕ್ಕೆ ಬಂದಿರೋ ಸೈನ್ ಬಿಟ್ನ ನಾವು ರೆಪ್ರೆಸೆಂಟ್ ಮಾಡಬೇಕು. ನೋಡಿ, ಫಸ್ಟ್ ಕನ್ವರ್ಟ್ ಡೆಸಿಮಲ್ ನಂಬರ್ ಟು ಬೈನರಿ. ಬಂದಿರೋ ಡೆಸಿಮಲ್ ನಂಬರ್ನ ಬೈನರಿಗೆ ಕನ್ವರ್ಟ್ ಮಾಡಬೇಕು. ಆ ನಂತರ 2's ಕಾಂಪ್ಲಿಮೆಂಟ್ ಮಾಡಬೇಕು. ಬಂದಿರೋ ನಂಬರ್ನ 2's ಕಾಂಪ್ಲಿಮೆಂಟ್ ಮಾಡಬೇಕು. 2's ಕಾಂಪ್ಲಿಮೆಂಟ್ ಅಂದರೆ 1 ಇರೋ ಕಡೆ 0, ಫಸ್ಟು 1's ಕಾಂಪ್ಲಿಮೆಂಟ್ ಮಾಡ್ಕೊಳ್ಬೇಕು. ಅಂದರೆ 1 ಇರೋ ಕಡೆ ನಂಬರ್ 0 ಮಾಡಬೇಕು, 0 ಇರೋ ಕಡೆ 1 ಮಾಡಬೇಕು. ಆವಾಗ 1's ಕಾಂಪ್ಲಿಮೆಂಟ್ ಆಗುತ್ತೆ ಕೊಟ್ಟಿರೋ ಬೈನರಿ ನಂಬರ್ಸಲ್ಲಿ. ಆ ನಂತರ 1 ಕೊನೆ ನಂಬರ್ಗೆ 1 ಬಿಟ್ ಆ್ಯಡ್ ಮಾಡಬೇಕು, 1 + 1 ಆ್ಯಡ್ ಮಾಡಬೇಕು. ಆವಾಗ ಅದು 2's ಕಾಂಪ್ಲಿಮೆಂಟ್ಗೆ ಕನ್ವರ್ಟ್ ಆಗುತ್ತೆ. ಸೊ ಕನ್ವರ್ಟ್ ದ ಡೆಸಿಮಲ್ ನಂಬರ್ ಟು ಬೈನರಿ, ದೆನ್ ಟೇಕ್ಸ್ 2's ಕಾಂಪ್ಲಿಮೆಂಟ್ ಆಫ್ ಯುವರ್ ಸ್ಮಾಲ್ ನೆಗೆಟಿವ್ ನಂಬರ್, ದೆನ್
ಆನಂತರ ಕೊಟ್ಟಿರೋ ನಂಬರ್ನ ಡೆಸಿಮಲ್ ಬೈನರಿ ಕನ್ವರ್ಟ್ ಮಾಡ್ಕೊಂಡಿದ್ದೀರಾ. ಆನಂತರ ಯಾವ ನೆಗೆಟಿವ್ ನಂಬರ್ ಇದೆ ಅದನ್ನು ಟೂಸ್ ಕಾಂಪ್ಲಿಮೆಂಟ್ ಮಾಡಿದ್ದೀರಾ. ಆನಂತರ ಯು ವಾಂಟ್ ಟು ಫಾಲೋ ದಿ ರೂಲ್ಸ್ ಆ್ಯಂಡ್ ಆ್ಯಡ್. ಆ್ಯಂಡ್ ಅಕಸ್ಮಾತ್ ಕ್ಯಾರಿ ಸಿಗ್ತಾ ಅದನ್ನು ಡಿಸ್ಕಾರ್ಡ್ ಕ್ಯಾರಿ ಬಿಟ್ ಆ್ಯಂಡ್ ರೆಪ್ರೆಸೆಂಟ್ ಸೈನ್ ಬಿಟ್. ಸೊ ಅದೇ ಥರ ಸ್ಮಾಲರ್ ಪಾಸಿಟಿವ್ ಅಥವಾ ಲಾರ್ಜರ್ ನೆಗೆಟಿವ್ ನಂಬರ್ ಇದ್ದಾಗ ಯು ಶುಡ್ ಕನ್ವರ್ಟ್ ದ ಡೆಸಿಮಲ್ ಟು ಬೈನರಿ ಆ್ಯಸ್ ಯೂಶುವಲ್. ದೆನ್ ಟೇಕ್ ದ ಟೂಸ್ ಕಾಂಪ್ಲಿಮೆಂಟ್ ಫಾರ್ ಲಾರ್ಜರ್ ನೆಗೆಟಿವ್ ನಂಬರ್. ಇಲ್ಲೇನು ಮಾಡಿದ್ರಿ, ಸ್ಮಾಲರ್ ನೆಗೆಟಿವ್ ನಂಬರ್ಗೆ ಟೂಸ್ ಕಾಂಪ್ಲಿಮೆಂಟ್ ತೊಗೊಂಡಿದ್ರಿ, ಹೈಯರ್ ನಂಬರ್ನ ಹಂಗೆ ಇಟ್ಕೊಂಡು ಆ್ಯಡ್ ಮಾಡಿ ರೂಲ್ಸ್ ಫಾಲೋ ಮಾಡಿದ್ರಿ, ಕ್ಯಾರಿನ ಡಿಸ್ಕಾರ್ಡ್ ಮಾಡಿದ್ರಿ. ಇಲ್ಲಿ ಏನು ಮಾಡಬೇಕು, ಸ್ಮಾಲರ್ ಪಾಸಿಟಿವ್ನ ಹಂಗೆ ಇಟ್ಕೊಳ್ಬೇಕು, ಲಾರ್ಜರ್ ನೆಗೆಟಿವ್ನ ಕಾಂಪ್ಲಿಮೆಂಟ್ ಮಾಡ್ಕೊಳ್ಬೇಕು, ಟೂಸ್ ಕಾಂಪ್ಲಿಮೆಂಟ್ ಮಾಡ್ಕೊಂಡು ಆನಂತರ ರೆಪ್ರೆಸೆಂಟ್ ಸೈನ್ ಬಿಟ್ ಅಡಿಷನ್ ಮಾಡಬೇಕು. ಟೇಕ್ಸ್ ಟೂಸ್ ಕಾಂಪ್ಲಿಮೆಂಟ್ ಟು ಅಬ್ಟೈನ್ ದಿ ರಿಸಲ್ಟ್. ಆವಾಗ ಬಂದಿರೋ ವ್ಯಾಲ್ಯೂನ ಟೂಸ್ ಕಾಂಪ್ಲಿಮೆಂಟ್ ಮಾಡ್ಕೊಂಡು ಬಂದಿರೋ ರಿಸಲ್ಟ್ನ ನೀವು ಕೊಡಬೇಕು. ರೆಪ್ರೆಸೆಂಟ್ ದ ಸೈನ್ ಬಿಟ್ ದೆನ್ ಟೇಕ್ಸ್ ಟೂಸ್ ಕಾಂಪ್ಲಿಮೆಂಟ್ ಫಾರ್ ಅಬ್ಟೈನಿಂಗ್ ದ ರಿಸಲ್ಟ್. ಅಲ್ಲಿ ಬಂದಿರೋ ವ್ಯಾಲ್ಯೂನ ಸೈನ್ ಬಿಟ್ ರೆಪ್ರೆಸೆಂಟ್ ಮಾಡ್ಕೊಳ್ಬೇಕು. ಅದು 0 ಬಂದರೆ ಪಾಸಿಟಿವ್, 0 ಬಂದರೆ ನೆಗೆಟಿವ್, 1 ಬಂದರೆ ಪಾಸಿಟಿವ್ ಅನ್ನೋ ರೀತಿ ಕಾಂಪ್ಲಿಮೆಂಟ್. ಅಕಸ್ಮಾತ್ ನೆಗೆಟಿವ್ ಬಂದರೆ ಮತ್ತೆ ಟೂಸ್ ಕಾಂಪ್ಲಿಮೆಂಟ್ ಮಾಡಬೇಕು, ಇಲ್ಲ ಅಂದರೆ ಆ್ಯಸ್ ಇಟ್ ಈಸ್ ಬರಿಬೇಕು. ಅಕಸ್ಮಾತ್ ಬೋತ್ ನೆಗೆಟಿವ್ ನಂಬರ್ಸ್ ಇದೆಯಾ, ಬೋತ್ ನೆಗೆಟಿವ್ಸ್ ನಂಬರ್ ಇದ್ದರೆ ಕನ್ವರ್ಟ್ ಎರಡೂ ಕೂಡ ಡೆಸಿಮಲ್ ಫಸ್ಟು ಬೈನರಿ ಕನ್ವರ್ಟ್ ಮಾಡಬೇಕು. ಆನಂತರ ಎರಡಕ್ಕೂ ಟೂಸ್ ಕಾಂಪ್ಲಿಮೆಂಟ್ ಫಾರ್ ಬೋತ್ ದಿ ನೆಗೆಟಿವ್ ನಂಬರ್ಸ್ನ ಮಾಡಬೇಕು. ಆನಂತರ ಯು ಶುಡ್ ಫಾಲೋ ದಿ ಅಡಿಷನ್ ರೂಲ್ಸ್ ಆ್ಯಂಡ್ ಡಿಸ್ಕಾರ್ಡ್ ದಿ ಕ್ಯಾರಿ ಬಿಟ್ ಆ್ಯಂಡ್ ರೆಪ್ರೆಸೆಂಟ್ ದಿ ಸೈನ್ ಬಿಟ್. ದೆನ್ ಟೇಕ್ಸ್ ದ ಟೂಸ್ ಕಾಂಪ್ಲಿಮೆಂಟ್ ಫಾರ್ ಒಬ್ಟೈನ್ ದಿ ರಿಸಲ್ಟ್. ಬಂದಿರೋ ರಿಸಲ್ಟ್ಗೆ ಮತ್ತೆ ಟೂಸ್ ಕಾಂಪ್ಲಿಮೆಂಟ್ ಮಾಡಬೇಕು. ಸೊ ದಿಸ್ ಈಸ್ ಹೌ ದ ಡೇಟಾ ಶುಡ್ ಬಿ ರೆಪ್ರೆಸೆಂಟೆಡ್. ಒಂದು ಎಕ್ಸಾಂಪಲ್ಸ್ ಹೇಳ್ತೀನಿ ನೋಡಿ. ಲಾರ್ಜರ್ ಪಾಸಿಟಿವ್ ಮತ್ತು ಸ್ಮಾಲರ್ ನೆಗೆಟಿವ್ ಮಾಡಬೇಕಾದ್ರೆ ಕನ್ವರ್ಟ್ ಡೆಸಿಮಲ್ ಟು ಬೈನರಿ. ಕೊಟ್ಟಿರೋ ಡೆಸಿಮಲ್ನ ಬೈನರಿಗೆ ಮಾಡಿ ಆನಂತರ ಟೂಸ್ ಕಾಂಪ್ಲಿಮೆಂಟ್ ಮಾಡಿ ಕೊಟ್ಟಿರೋ ಸ್ಮಾಲರ್ ನೆಗೆಟಿವ್ ನಂಬರ್ಗೆ ಅಡಿಷನ್ ಮಾಡಿಕೊಡಿ ಅಕಾರ್ಡಿಂಗ್ ಟು ದಿ ರೂಲ್ಸ್. ಡಿಸ್ಕಾರ್ಡ್ ದಿ ಕ್ಯಾರಿ ಬಿಟ್. ಬಂದಿರೋ ಕ್ಯಾರಿ ಬಿಟ್ನ ಡಿಸ್ಕಾರ್ಡ್ ಮಾಡಿ. ಅದೇ ಉಲ್ಟಾ, ಸ್ಮಾಲರ್ ಪಾಸಿಟಿವ್ ಲಾರ್ಜರ್ ನೆಗೆಟಿವ್, ಆವಾಗ ಪಾಸಿಟಿವ್ನ ಹಂಗೆ ಇಟ್ಕೊಳ್ಳಿ, ಲಾರ್ಜರ್ ನೆಗೆಟಿವ್ ನಂಬರ್ನ ಟೂಸ್ ಕಾಂಪ್ಲಿಮೆಂಟ್ ಮಾಡಿ ಅಡಿಷನ್ ಮಾಡಿ ರೆಪ್ರೆಸೆಂಟ್ ದ ಸೈನ್ ಬಿಟ್ ದೆನ್ ಟೇಕ್ಸ್ ದ ಟೂಸ್ ಕಾಂಪ್ಲಿಮೆಂಟ್ ಫಾರ್ ದಿ. ಆದರೆ ಇಲ್ಲಿ ನಾವು ಟೂಸ್ ಕಾಂಪ್ಲಿಮೆಂಟ್ ಮಾಡಲ್ಲ, ಬರೋದನ್ನು ಡಿಸ್ಕಾರ್ಡ್ ಮಾಡ್ತೀವಿ, ಬಿಕಾಸ್ ಪಾಸಿಟಿವ್ ಇಸ್ ಲಾರ್ಜರ್. ಇಲ್ಲಿ ನಮ್ಮ ನೆಗೆಟಿವ್ ಬಂತು, ಹಂಗಾಗಿ ನಾವೇನು ಮಾಡ್ತೀವಿ, ಮತ್ತೆ ಟೂಸ್ ಕಾಂಪ್ಲಿಮೆಂಟ್ ಮಾಡ್ಕೊಂಡು ರಿಸಲ್ಟ್ನ ಆ್ಯಸ್ ಇಟ್ ಈಸ್ ಬರಿತೀವಿ. ಬೋತ್ ನೆಗೆಟಿವ್ ನಂಬರ್ಸ್ ಇದ್ದರೆ ಏನು ಮಾಡಬೇಕು, ಕನ್ವರ್ಟ್ ದ ಡೆಸಿಮಲ್ ಟು ಬೈನರಿ. ಫಸ್ಟ್ ಇದ್ರೂ ಕೂಡ ಎರಡೂ ಕೂಡ ಡೆಸಿಮಲ್ ಟು ಬೈನರಿಗೆ ಮಾಡಬೇಕು. ಆನಂತರ ಟೂಸ್ ಕಾಂಪ್ಲಿಮೆಂಟ್ ಫಾರ್ ಬೋತ್ ನೆಗೆಟಿವ್ ನಂಬರ್ಗೆ ಮಾಡಬೇಕು. ಫಸ್ಟು ಕನ್ವರ್ಟ್ ದ ಡೆಸಿಮಲ್ ಟು ಬೈನರಿ, ಕನ್ವರ್ಟ್ ದ ಗಿವನ್ ಡೆಸಿಮಲ್ ಟು ಬೈನರಿ. ಆನಂತರ ಟೇಕ್ ಟೂಸ್ ಕಾಂಪ್ಲಿಮೆಂಟ್ ಫಾರ್ ಬೋತ್ ನೆಗೆಟಿವ್ ನಂಬರ್. ಎರಡೂ ನೆಗೆಟಿವ್ ನಂಬರ್ಗೆ ಟೂಸ್ ಕಾಂಪ್ಲಿಮೆಂಟ್ ಮಾಡಬೇಕು. ಕ್ಯಾರಿ ಬಿಟ್ ಬರುತ್ತೆ, ಅದನ್ನು ಡಿಸ್ಕಾರ್ಡ್ ಮಾಡಿ. ದೆನ್ ಟೇಕ್ ಟೂಸ್ ಕಾಂಪ್ಲಿಮೆಂಟ್ ಟು ಒಬ್ಟೈನ್ ರಿಸಲ್ಟ್. ಟೂಸ್ ಕಾಂಪ್ಲಿಮೆಂಟ್ ಬಂದಿರೋ ಟೂಸ್ ಕಾಂಪ್ಲಿಮೆಂಟ್ಗೆ ನಾವು ಬಂದಿರೋ ರಿಸಲ್ಟ್ಗೆ ಟೂಸ್ ಕಾಂಪ್ಲಿಮೆಂಟ್ ಮಾಡಬೇಕು. ಸೊ ದಿಸ್ ಈಸ್ ಹೌ ಯು ವಾಂಟ್ ಟು ಡೂ ಇನ್ 3 cases. ವೆನ್ ಯು ಕಮ್ ಫಾರ್ ದಿ ಬೈನರಿ ಸಬ್ಟ್ರಾಕ್ಷನ್. ಬೈನರಿ ಸಬ್ಟ್ರಾಕ್ಷನ್ ಬಂದು ದೇರ್ ಈಸ್ ಸರ್ಟನ್ ರೂಲ್ಸ್. 0 minus 0 is equal to 0, 0 minus 1 is 1, borrow with 1, 1 minus 0 is 1, 1 minus 1 is 0. So this is how the binary subtraction rules. So how to perform binary subtraction? Subtraction can be performed by 3 methods. Ordinary binary subtraction, as usual you should follow the rules and you should perform the subtraction. Then subtraction using 1's complement, subtraction using 2's complement. ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ಆರ್ಡಿನರಿ ಬೈನರಿ ಸಬ್ಟ್ರಾಕ್ಷನ್ ಅಂದರೆ, ಸೊ ಆ್ಯಸ್ ಯೂಶುವಲ್ ಯು ಶುಡ್ ಫಾಲೋ ದಿ ರೂಲ್ಸ್ ಬಿಟ್ ವೈಸ್. ನೋಡಿ 1 minus 1 ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀವಿ. 1 minus 1 is 0, 0 minus 0 is 0, 0 minus 1 is 1 borrow over 1. ಸೊ ಹಂಗಿದ್ರೆ ಇಲ್ಲಿ ಏನಾಯಿತು, 1 ಡಿಸ್ಕಾರ್ಡ್ ಆಯಿತು, ರಿಮೈನಿಂಗ್ ವ್ಯಾಲ್ಯೂ 0 ಆಯಿತು. ದಿಸ್ ಈಸ್ ಹೌ ದ ಬೈನರಿ ಸಬ್ಟ್ರಾಕ್ಷನ್ ವಿಲ್ ಬಿ ಡನ್. ಅದೇ ಸಬ್ಟ್ರಾಕ್ಷನ್ ಯೂಸಿಂಗ್ 1's ಕಾಂಪ್ಲಿಮೆಂಟ್ ಯಾವ ರೀತಿ ಮಾಡಬೇಕು? ಸಬ್ಟ್ರಾಕ್ಷನ್ ಯೂಸಿಂಗ್ 1's ಕಾಂಪ್ಲಿಮೆಂಟ್ ಮಾಡಬೇಕಾದ್ರೆ ಅನ್ಸೈನ್ ನಂಬರ್ ಮೊದಲು, ದೇರ್ ಆರ್ 2 cases. ಮೊದಲು ಅನ್ಸೈನ್ ನಂಬರ್ಗೆ ತಗೊಳ್ಳೋಣ. ಅನ್ಸೈನ್ ಅಂದರೆ ಪಾಸಿಟಿವ್ ನಂಬರ್ಸು. ದ ನಂಬರ್ ಆಫ್ ಡಿಜಿಟ್ಸ್ ಆಫ್ ಸಬ್ಟ್ರಾಹ್ಯಾಂಡ್ ಆರ್ ಲೆಸ್ ದೆನ್ ಮೈನ್ಯೂಯೆಂಟ್. ಕೊಟ್ಟಿರೋ ನಂಬರ್ ಆಫ್ ಡಿಜಿಟು ಸಬ್ಟ್ರಾಹ್ಯಾಂಡ್ಗಿಂತ
ಕಮ್ಮಿ ಮೈನ್ಯೂಯೆಂಟ್ ವ್ಯಾಲ್ಯೂ ಲೆಸ್ ದೆನ್ ಇದ್ದರೆ, ಸಬ್ಟ್ರಾಹೆಂಡ್ ವ್ಯಾಲ್ಯೂ ಜಾಸ್ತಿ ಇದ್ದರೆ, ಲೆಸ್ ಸಬ್ಟ್ರಾಹೆಂಡ್ ದ ನಂಬರ್ ಆಫ್ ಡಿಜಿಟ್ ಆಫ್ ಸಬ್ಟ್ರಾಹೆಂಡ್ ಆರ್ ಲೆಸ್ ದೆನ್ ಮೈನ್ಯೂಯೆಂಟ್, ಮೈನ್ಯೂಯೆಂಟ್ಗಿಂತ ಸಬ್ಟ್ರಾಹೆಂಡ್ ವ್ಯಾಲ್ಯೂ ಕಮ್ಮಿ ಇದ್ದು ಆವಾಗ ಮೈನ್ಯೂಯೆಂಟ್ ಸ್ಮಾಲರ್ ಆಗಿ ಸಬ್ಟ್ರಾಹೆಂಡ್ ಲಾರ್ಜರ್ ಆಯಿತು. ದ ನಂಬರ್ ಆಫ್ ಡಿಜಿಟ್ಸ್ ಆಫ್ ಮೈನ್ಯೂಯೆಂಟ್ ಆರ್ ಲೆಸ್ಸರ್ ದೆನ್ ದ ಸಬ್ಟ್ರಾಹೆಂಡ್. ಆವಾಗ ನಾವು 2 ಕೇಸಸ್ನ ಫಾಲೋ ಮಾಡಬೇಕಾಗುತ್ತೆ. ಸೊ ನೋಡೋಣ. ದ ಫಸ್ಟ್ ಕೇಸ್ ನಂಬರ್ ಆಫ್ ಡಿಜಿಟ್ ಆಫ್ ಸಬ್ಟ್ರಾಹೆಂಡ್ ಲೆಸ್ಸು ದೆನ್ ದಿ ಮೈನ್ಯೂಯೆಂಟ್, ಅಂದರೆ ಇಲ್ಲಿ ಮೈನ್ಯೂಯೆಂಟ್ ಲಾರ್ಜ್ ಆಯಿತು, ಸಬ್ಟ್ರಾಹೆಂಡ್ ಲೆಸ್ ಆಯಿತು. ಅವಾಗ ಏನು ಮಾಡಬೇಕು? ಇನ್ಸರ್ಟ್ ಝೀರೋಸ್ ಟು ದಿ ಲೆಫ್ಟ್ ಆಫ್ ದಿ ಸಬ್ಟ್ರಾಹೆಂಡ್. ಸಬ್ಟ್ರಾಹೆಂಡ್ ಹತ್ರ ಲೆಫ್ಟ್ ಸೈಡ್ಗೆ 0 ಹಾಕಿ ಟೇಕ್ಸ್ ಒನ್ಸ್ ಕಾಂಪ್ಲಿಮೆಂಟ್ ಆಫ್ ಸಬ್ಟ್ರಾಹೆಂಡ್. ಬಂದಿರೋ ಸಬ್ಟ್ರಾಹೆಂಡ್ಗೆ ಒನ್ಸ್ ಕಾಂಪ್ಲಿಮೆಂಟ್ ತಗೊಳ್ಳಿ. ಆ್ಯಡ್ ಬೋತ್ ಮೈನ್ಯೂಯೆಂಟ್ ಆ್ಯಂಡ್ ಸಬ್ಟ್ರಾಹೆಂಡ್, ಬಂದಿರೋ ಮೈನ್ಯೂಯೆಂಟ್ಗೂ ಸಬ್ಟ್ರಾಹೆಂಡ್ಗೆ ಎರಡಕ್ಕೂ ಅಡಿಷನ್ ಮಾಡಿ ಕ್ಯಾರಿ ದಟ್ ಈಸ್ ಜನರೇಟೆಡ್ ಈಸ್ ಆ್ಯಡೆಡ್ ಟು ದಿ ಲೀಸ್ಟ್ ಸಿಗ್ನಿಫಿಕೆಂಟ್ ಆ್ಯಂಡ್ ಒಬ್ಟೇನ್ ರಿಸಲ್ಟ್. ಯಾವ ಕ್ಯಾರಿ ಬಂದಿರುತ್ತೆ ಅದು ಲೀಸ್ಟ್ ಸಿಗ್ನಿಫಿಕೆಂಟ್ ಬಿಟ್ಗೆ ಆ್ಯಡ್ ಮಾಡಿ ಕೊಟ್ಟಿರೋ ರಿಸಲ್ಟ್ನ ಜನ್ರೇಟ್ ಮಾಡಿ. ಅದೇ ಥರ ದ ಮೈನ್ಯೂಯೆಂಟ್ ಈಸ್ ಸ್ಮಾಲರ್ ದೆನ್ ದಿ ಸಬ್ಟ್ರಾಹೆಂಡ್. ಮೈನ್ಯೂಯೆಂಟ್ ಏನಾದರೂ ಸ್ಮಾಲರ್ ಆಯಿತು ಸಬ್ಟ್ರಾಹೆಂಡಿಂದ ಅಂದರೆ ನಂಬರ್ ಆಫ್ ಡಿಜಿಟ್ಸ್, ಮೈನ್ಯೂಯೆಂಟ್ ಆರ್ ಲೆಸ್ಸರ್ ದೆನ್ ದಿ ಸಬ್ಟ್ರಾಹೆಂಡ್. ಇನ್ಸರ್ಟ್ 0 ಟು ದಿ ಲೆಫ್ಟ್ ಆಫ್ ದಿ ಮೈನ್ಯೂಯೆಂಟ್. ಝೀರೋಸ್ ಟು ದಿ, ಇಲ್ಲಿ ನಾವು ಸಬ್ಟ್ರಾಹೆಂಡ್ಗೆ 0 ಆ್ಯಡ್ ಮಾಡ್ಕೊಂಡ್ವಿ, ಇಲ್ಲಿ ಮೈನ್ಯೂಯೆಂಟ್ ವ್ಯಾಲ್ಯೂ ಸ್ಮಾಲರ್ ಆಯಿತು ನೋಡಿ, ಇಲ್ಲಿ ಸಬ್ಟ್ರಾಹೆಂಡ್ ವ್ಯಾಲ್ಯೂ ಲೆಸ್ ಆಯಿತು ಮೈನ್ಯೂಯೆಂಟ್ಗಿಂತ, ಮೈನ್ಯೂಯೆಂಟ್ ಜಾಸ್ತಿ ಆಯಿತು. ಅದೇ ಇಲ್ಲಿ ಉಲ್ಟಾ ಮೈನ್ಯೂಯೆಂಟ್ ಚಿಕ್ಕದಾಯಿತು, ಸಬ್ಟ್ರಾಹೆಂಡ್ ಜಾಸ್ತಿ ಆಯಿತು. ಆವಾಗ ನಾವು ಝೀರೋಸ್ನ ಲೆಫ್ಟ್ ಸೈಡ್ ಆ್ಯಡ್ ಮಾಡ್ಕೊಳ್ಬೇಕು. ಆ ನಂತರ ಅವನ್ನ ಒನ್ಸ್ ಕಾಂಪ್ಲಿಮೆಂಟ್ ಮಾಡಬೇಕು. ಟೇಕ್ಸ್ ದ ಒನ್ಸ್ ಕಾಂಪ್ಲಿಮೆಂಟ್ ಆಫ್ ಸಬ್ಟ್ರಾಹೆಂಡ್ ಮತ್ತು ಆ್ಯಡ್ ಬೋತ್ ಮೈನ್ಯೂಯೆಂಟ್ ಆ್ಯಂಡ್ ಸಬ್ಟ್ರಾಹೆಂಡ್. ಇಲ್ಲಿ ಹೆಂಗೆ ಮಾಡಿದ್ವಿ ಅದೇ ರೀತಿ ಇಲ್ಲಿ ಏನು ಮಾಡಿದ್ವಿ, ಸಬ್ಟ್ರಾಹೆಂಡ್ಗೆ 0 ಆ್ಯಡ್ ಮಾಡಿದ್ವಿ, ಇಲ್ಲಿ ಮೈನ್ಯೂಯೆಂಟ್ಗೆ 0 ಆ್ಯಡ್ ಮಾಡ್ತೀವಿ. ಆನಂತರ ಬೋತ್ ಮೈನ್ಯೂಯೆಂಟ್ ಆ್ಯಂಡ್ ಸಬ್ಟ್ರಾಹೆಂಡ್ ಶುಡ್ ಬಿ ಆ್ಯಡೆಡ್ ಆ್ಯಂಡ್ ದೇರ್ ಇಸ್ ನೋ ಎಂಡ್ ಅರೌಂಡ್ ಕ್ಯಾರಿ. ಅಲ್ಲಿ ಕ್ಯಾರಿ ಇಲ್ಲ, ಕ್ಯಾರಿ ಇಲ್ದಿದ್ದಾಗ ಟೇಕ್ಸ್ ಒನ್ಸ್ ಕಾಂಪ್ಲಿಮೆಂಟ್ನ ಮಾಡಬೇಕಾಗುತ್ತೆ. ಸಬ್ಟ್ರಾಕ್ಟಿಂಗ್ ಸ್ಮಾಲರ್ ನಂಬರ್ ಫ್ರಮ್ ಎ ಲಾರ್ಜರ್ ನಂಬರ್. ಚಿಕ್ಕ ಸಂಖ್ಯೆನ ದೊಡ್ಡ ಸಂಖ್ಯೆಯಿಂದ ಸಬ್ಟ್ರಾಕ್ಟ್ ಮಾಡಬೇಕಾದ್ರೆ ಯಾವ ರೀತಿ ಮಾಡಬೇಕು? ಕನ್ವರ್ಟ್ ಡೆಸಿಮಲ್ ನಂಬರ್ ಟು ಬೈನರಿ ನಂಬರ್. ಸೊ ಫಸ್ಟ್ ಸಬ್ಟ್ರಾಕ್ಟ್ ಸ್ಮಾಲರ್ ನಂಬರ್ ಫ್ರಮ್ ಎ ಲಾರ್ಜರ್ ನಂಬರ್ ಮಾಡಬೇಕಾದ್ರೆ ಕೊಟ್ಟಿರೋ ಡೆಸಿಮಲ್ ನಂಬರ್ನ ಬೈನರಿ ನಂಬರ್ ಕನ್ವರ್ಟ್ ಮಾಡಬೇಕು. ಆನಂತರ ಆ ನಂಬರ್ನ ಒನ್ಸ್ ಕಾಂಪ್ಲಿಮೆಂಟ್ ಆಫ್ ಸಬ್ಟ್ರಾಹೆಂಡ್ಗೆ ಕನ್ವರ್ಟ್ ಮಾಡಬೇಕು. ಒನ್ಸ್ ಕಾಂಪ್ಲಿಮೆಂಟ್ ಅಂದರೆ ಕೊಟ್ಟಿರೋ ಝೀರೋಸ್ನೆಲ್ಲ ಒನ್ ಇರೋದನ್ನು 0 ಮಾಡಬೇಕು. ಆಮೇಲೆ ಆ್ಯಡ್ ಬೋತ್ ಮೈನ್ಯೂಯೆಂಟ್ ಆ್ಯಂಡ್ ಸಬ್ಟ್ರಾಹೆಂಡ್. ಮೈನ್ಯೂಯೆಂಟ್ ಆ್ಯಸ್ ಯೂಶುವಲ್ ಕನ್ವರ್ಷನ್ ಮಾಡ್ಕೊಂಡಿರ್ತೀರ ಬೈನರಿಗೆ, ಸಬ್ಟ್ರಾಹೆಂಡ್ನ ಬೈನರಿಗೆ ಕನ್ವರ್ಟ್ ಮಾಡಿ ಒನ್ಸ್ ಕಾಂಪ್ಲಿಮೆಂಟ್ ಮಾಡಿರ್ತೀರ. ಆ ಮೈನ್ಯೂಯೆಂಟ್ ಜೊತೆ ಸಬ್ಟ್ರಾಹೆಂಡ್ನ ಆ್ಯಡ್ ಮಾಡಿ ಆ್ಯಂಡ್ ಎಂಡ್ ಅರೌಂಡ್ ಕ್ಯಾರಿ ಬಿಟ್ ಬರುತ್ತೆ, ಅದನ್ನು ಆ್ಯಡೆಡ್ ಫಾರ್ ದಿ ಲೀಸ್ಟ್ ಸಿಗ್ನಿಫಿಕೆಂಟ್ ಬಿಟ್ ಆಫ್ ದಿ ರಿಸಲ್ಟ್. ಆನಂತರ ಕೇಸ್ 2 ಬಂದು ಸಬ್ಟ್ರಾಕ್ಟಿಂಗ್ ಲಾರ್ಜರ್ ನಂಬರ್ ಫ್ರಮ್ ಎ ಸ್ಮಾಲರ್ ನಂಬರ್. ದೊಡ್ಡ ನಂಬರ್ನ ಸ್ಮಾಲರ್ ನಂಬರ್ ಜೊತೆ ಸಬ್ಟ್ರಾಕ್ಟ್ ಮಾಡಬೇಕಾದ್ರೆ ಯಾವ ರೀತಿ ಮಾಡಬೇಕು? ಸೊ ಆ ಕೇಸ್ ಬಂದಾಗ ಸಬ್ಟ್ರಾಕ್ಟಿಂಗ್ ಲಾರ್ಜರ್ ನಂಬರ್ ಸ್ಮಾಲರ್ ನಂಬರ್ ಮಾಡಿದಾಗ ಕನ್ವರ್ಟ್ ದ ಡೆಸಿಮಲ್ ನಂಬರ್ ಇಂಟು ಬೈನರಿ ನಂಬರ್. ಕೊಟ್ಟಿರೋ ಡೆಸಿಮಲ್ ನಂಬರ್ನ ಮೊದಲು ಬೈನರಿ ನಂಬರಿಗೆ ಕನ್ವರ್ಟ್ ಮಾಡಿ. ಆನಂತರ ಟೇಕ್ಸ್ ಒನ್ಸ್ ಕಾಂಪ್ಲಿಮೆಂಟ್ ಫಾರ್ ಸಬ್ಟ್ರಾಹೆಂಡ್. ಕೊಟ್ಟಿರೋ ಒನ್ಸ್ ಕಾಂಪ್ಲಿಮೆಂಟ್ನ ಸಬ್ಟ್ರಾಹೆಂಡ್ಗೆ ಮಾಡಿ, ಮೀನ್ಸ್ ಒನ್ಸ್ ಕಾಂಪ್ಲಿಮೆಂಟ್ ಸಬ್ಟ್ರಾಹೆಂಡ್ ಬಂದಿರೋ ಸಬ್ಟ್ರಾಹೆಂಡ್ ವ್ಯಾಲ್ಯೂಗೆ ಒನ್ಸ್ ಕಾಂಪ್ಲಿಮೆಂಟ್ ಮಾಡಿ. ಆನಂತರ ಬೋತ್ ಮೈನ್ಯೂಯೆಂಟ್ ಸಬ್ಟ್ರಾಹೆಂಡ್ನ ಆ್ಯಡ್ ಮಾಡಿ ಟು ವೆರಿಫೈ ದಿ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ದ ರಿಸಲ್ಟ್ ಕನ್ವರ್ಟೆಡ್ ಟು ಒನ್ಸ್ ಕಾಂಪ್ಲಿಮೆಂಟ್ ಎಗೇನ್. ಅದೇ ಥರ ಸಬ್ಟ್ರಾಕ್ಷನ್ ಯೂಸಿಂಗ್ ಟೂಸ್ ಕಾಂಪ್ಲಿಮೆಂಟ್ ಯಾವ ರೀತಿ ಮಾಡಬೇಕು? ಅದು ಕೂಡ 3 ಕೇಸಸ್ ಇದೆ. ಒಂದು ಅನ್ಸೈನ್ ನಂಬರ್, ಇನ್ನೊಂದು ಸೈನ್ ನಂಬರ್. ಅನ್ಸೈನ್ ನಂಬರ್ ಅಂದರೆ ಕೇಸ್ 1 ಸಬ್ಟ್ರಾಕ್ಟಿಂಗ್ ಸ್ಮಾಲರ್ ನಂಬರ್ ಫ್ರಮ್ ಎ ಲಾರ್ಜರ್ ನಂಬರ್, ಅಂದರೆ ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆನ ಭಾಗಿಸೋದು. ಕನ್ವರ್ಟ್ ಡೆಸಿಮಲ್ ನಂಬರ್ ಇಂಟು ಬೈನರಿ ನಂಬರ್. ಕೊಟ್ಟಿರೋ ಡೆಸಿಮಲ್ ನಂಬರ್ನ ಮೊದಲು ಬೈನರಿ ನಂಬರಿಗೆ ಕನ್ವರ್ಟ್ ಮಾಡಿ. ಆ ನಂತರ ಝೀರೋಸಿ ಲೆಫ್ಟ್ ಆಫ್ ದಿ ಸಬ್ಟ್ರಾಹೆಂಡು ಓಕೆ ಆ್ಯಡ್ ಮಾಡ್ಕೊಳ್ಳಿ. ಆನಂತರ ಟೂಸ್ ಕಾಂಪ್ಲಿಮೆಂಟ್ ಮಾಡ್ಕೊಳ್ಳಿ. ಆನಂತರ ಬೋತ್ ಮೈನ್ಯೂಯೆಂಟು ಸಬ್ಟ್ರಾಹೆಂಡ್ನ ಆ್ಯಡ್ ಮಾಡಿ, ಕ್ಯಾರಿ ಬಂದರೆ ಇಗ್ನೋರ್ ಮಾಡಿ. ಇದು ಅನ್ಸೈನ್ ನಂಬರ್ ಕಾನ್ಸೆಪ್ಟು ಸ್ಮಾಲರ್ ನಂಬರ್ ಫ್ರಮ್ ಲಾರ್ಜರ್ ನಂಬರ್ ಮಾಡಬೇಕಾದ್ರೆ. ಅದೇ ಕೇಸ್ 2ನಲ್ಲಿ ಸಬ್ಟ್ರಾಕ್ಟಿಂಗ್ ಲಾರ್ಜರ್ ನಂಬರ್ ಫ್ರಮ್ ಸ್ಮಾಲರ್ ನಂಬರ್, ದೊಡ್ಡ ನಂಬರಿಂದ ಸ್ಮಾಲರ್ ನಂಬರ್ ಮಾಡಬೇಕಾದ್ರೆ ಏನು ಮಾಡಬೇಕು? ಫಸ್ಟ್ ಏನು ಮಾಡಬೇಕು? ಆ್ಯಸ್ ಯೂಶುವಲ್ ಪ್ರೊಸೀಜರ್ ಕನ್ವರ್ಟ್ ಡೆಸಿಮಲ್ ನಂಬರ್ ಟು ಬೈನರಿ ನಂಬರ್. ಕೊಟ್ಟಿರೋ ಡೆಸಿಮಲ್ ನಂಬರ್ನ ಬೈನರಿ ನಂಬರಿಗೆ ಕನ್ವರ್ಟ್ ಮಾಡಿ. ಆ ನಂತರ ಇನ್ಸರ್ಟ್ ಝೀರೋಸ್ ಟು ದಿ ಮೈನ್ಯೂಯೆಂಟ್. ಇಲ್ಲಿ ಅಬ್ಸರ್ವ್ ಮಾಡಿ,
ನಾವು ಸ್ಮಾಲರ್ ಟು ಲಾರ್ಜರ್ ಮಾಡುವಾಗ ಝೀರೋನ ಸಬ್ಟ್ರಾಹೆಂಡ್ಗೆ ಆ್ಯಡ್ ಮಾಡ್ಕೊಂಡಿದ್ವಿ. ಆದರೆ ಇಲ್ಲಿ ವರ್ ಇನ್ ದ ಕೇಸ್ ಆಫ್ ಸಬ್ಟ್ರಾಕ್ಟಿಂಗ್ ಲಾರ್ಜರ್ ನಂಬರ್ ಫ್ರಮ್ ಸ್ಮಾಲರ್ ನಂಬರ್, ರಿವರ್ಸ್ ವಿ ಶುಡ್ ಆ್ಯಡ್ ಝೀರೋಸ್ ಟು ಮೈನ್ಯೂಯೆಂಡ್. ದೆನ್ ಟೇಕ್ಸ್ 2 ಕಾಂಪ್ಲಿಮೆಂಟ್ ಸಬ್ಟ್ರಾಹೆಂಡ್. ಇಲ್ಲೂ ಕೂಡ ಸಬ್ಟ್ರಾಹೆಂಡ್ಗೆ 2's ಕಾಂಪ್ಲಿಮೆಂಟ್ ಮಾಡಿದ್ವಿ. ಇಲ್ಲಿ ನಾವು ಸಬ್ಟ್ರಾಹೆಂಡ್ಗೆ 2's ಕಾಂಪ್ಲಿಮೆಂಟ್ ಮಾಡ್ಕೊಳ್ತೀವಿ. ದೆನ್ ಬೋತ್ ಮೈನ್ಯೂಯೆಂಡ್ ಮತ್ತು ಸಬ್ಟ್ರಾಹೆಂಡ್ ಶುಡ್ ಬಿ ಆ್ಯಡೆಡ್. ದೆನ್ ದೇರ್ ಇಸ್ ನೋ ಎಂಡ್ ಅರೌಂಡ್ ಕ್ಯಾರಿ. ಇಫ್ ದೆ ಸೊ ರಿಸಲ್ಟ್ ಶುಡ್ ಬಿ ಅಗೇನ್ ಟೇಕ್ಸ್ 2's ಕಾಂಪ್ಲಿಮೆಂಟ್. ಕ್ಯಾರಿ ಬಂತು ಅಂದರೆ ಇಗ್ನೋರ್ ಮಾಡಿ ಪಾಸಿಟಿವ್ ಇಡಿ. ಅಕಸ್ಮಾತ್ ಕ್ಯಾರಿ ಬಂದಿದೆ, ನೋ ಎಂಡ್ ಕ್ಯಾರಿ ಬಂತು ಅಂದರೆ ಮತ್ತೆ ಅಗೇನ್ 2's ಕಾಂಪ್ಲಿಮೆಂಟ್ ಮಾಡಿ. ಸೊ ದಿಸ್ ಈಸ್ ಹೌ the subtracting. If there is no end around carry, then the result is again to be takes 2's complement. ಮತ್ತೆ 2's complement as usual procedure ಅಲ್ಲಿ ಮಾಡಬೇಕು. ಬಂದಿರೋ ರಿಸಲ್ಟ್ಸ್ನ 2's complement ಮಾಡಬೇಕು. ಅಕಸ್ಮಾತ್ ಕ್ಯಾರಿ ಬಂತು ಆ್ಯಸ್ ಯೂಶುವಲ್ ಇಡಬೇಕು. ಸೊ ಸೈನ್ ನಂಬರಲ್ಲಿ ಯಾವ ರೀತಿ ಮಾಡಬೇಕು? ಸಬ್ಟ್ರಾಕ್ಟಿಂಗ್ ಸ್ಮಾಲರ್ ನಂಬರ್ ಫ್ರಮ್ ಎ ಲಾರ್ಜರ್ ನಂಬರ್. ಯಾವ ರೀತಿ? ಕನ್ವರ್ಟ್ ದ ಡೆಸಿಮಲ್ ನಂಬರ್ ಇಂಟು ಬೈನರಿ ನಂಬರ್. ಮೊದಲು ಕೊಟ್ಟಿರೋ ಡೆಸಿಮಲ್ ನಂಬರ್ನ ಬೈನರಿಗೆ ಕನ್ವರ್ಟ್ ಮಾಡಿ. ಆ ನಂತರ ಟೇಕ್ಸ್ 2's ಕಾಂಪ್ಲಿಮೆಂಟ್ ಫ್ರಮ್ ಸಬ್ಟ್ರಾಹೆಂಡ್. ಕೊಟ್ಟಿರೋ ಸಬ್ಟ್ರಾಹೆಂಡ್ಗೆ 2's ಕಾಂಪ್ಲಿಮೆಂಟ್ ಮಾಡಿ. ದೆನ್ ಆ್ಯಡ್ ಬೋತ್ ಮೈನ್ಯೂಯೆಂಡ್ ಆ್ಯಂಡ್ ಸಬ್ಟ್ರಾಹೆಂಡ್. ಎರಡೂ ಮೈನ್ಯೂಯೆಂಡ್ನ ಸಬ್ಟ್ರಾಹೆಂಡ್ನ ಕೂಡಬೇಕು. ಕ್ಯಾರಿ ಬಂದರೆ ಇಗ್ನೋರ್ ಮಾಡಿ ಸೈನ್ ಬಿಟ್ನ ಪಾಸಿಟಿವ್ ಅಂತ ಬರೀಬೇಕು. ಸೊ ಅದೇ ಸಬ್ಟ್ರಾಕ್ಟಿಂಗ್ ಲಾರ್ಜರ್ ನಂಬರ್ ಫ್ರಮ್ ಸ್ಮಾಲರ್ ನಂಬರ್ ಮಾಡಬೇಕಾದ್ರೆ ಅಗೇನ್ ಹಿಯರ್ ಕನ್ವರ್ಟ್ ದ ಡೆಸಿಮಲ್ ನಂಬರ್ ಇಂಟು ಬೈನರಿ, ಟೇಕ್ಸ್ 2's ಕಾಂಪ್ಲಿಮೆಂಟ್ ಫಾರ್ ಸಬ್ಟ್ರಾಹೆಂಡ್, ಆ್ಯಡ್ ಬೋತ್ ಮೈನ್ಯೂಯೆಂಡ್ ಆ್ಯಂಡ್ ಸಬ್ಟ್ರಾಹೆಂಡ್. ಆದರೆ ಒಂದು ಚೇಂಜ್, ಇಲ್ಲಿ ಕ್ಯಾರಿ ಬಂದರೆ ಇಗ್ನೋರ್ ಮಾಡಿ ಸೈನ್ ಬಿಟ್ಟಿರ್ತೀವಿ. ಇಫ್ ದೆರ್ ಇಸ್ ನೋ ಎಂಡ್ ಅರೌಂಡ್ ಕ್ಯಾರಿ, ದ ರಿಸಲ್ಟ್ ಅಗೇನ್ 2 ಶುಡ್ ಬಿ 2's ಕಾಂಪ್ಲಿಮೆಂಟ್ ಶುಡ್ ಬಿ ಟೇಕನ್. ಇಲ್ಲಿ ಕ್ಯಾರಿ ಬಂದರೆ ಇಫ್ ದೆರ್ ಇಸ್ ನೋ ಎಂಡ್ ಅರೌಂಡ್ ಕ್ಯಾರಿ ಬಂದರೆ ಇಲ್ಲೂ ಇಗ್ನೋರ್ ಮಾಡಬೇಕು. ಅಕಸ್ಮಾತ್ ಕ್ಯಾರಿ ಬರಲಿಲ್ಲ ಅಂದರೆ ಯು ಶುಡ್ ಟೇಕ್ 2's ಕಾಂಪ್ಲಿಮೆಂಟ್. So this is the rules which you should follow while converting the subtracting larger number from smaller number. So ಇಲ್ಲಿ ಏನು ತಿಳ್ಕೊಂಡ್ವಿ? subtracting using 2's complement, unsigned number, signed number. Unsigned number ಅಲ್ಲಿ subtracting smaller number from larger number, convert decimal number into binary, inserting zeros to the left of subtrahend, then takes 2's complement for subtrahend, add both minuend and subtrahend and carry is ignored. ಅದೇ subtracting larger number from smaller number ಅಂದರೆ converting decimal number to binary number, insert zeros to the left of the minuend, takes 2's complement for subtrahend, add both minuend and subtrahend. There is no end around carry, so the result is again take 2's complement. ಅದೇ ಥರ ಸೈನ್ ನಂಬರ್ ಬಂದಾಗ 2 ಕೇಸಸ್ ಇದೆ. ಒಂದು ಸಬ್ಟ್ರಾಕ್ಟಿಂಗ್ ಸ್ಮಾಲರ್ ನಂಬರ್ ಫ್ರಮ್ ಎ ಲಾರ್ಜರ್ ನಂಬರ್, ಒಂದು ಕೇಸ್ 2ನಲ್ಲಿ ಸಬ್ಟ್ರಾಕ್ಟಿಂಗ್ ಲಾರ್ಜರ್ ನಂಬರ್ ಫ್ರಮ್ ಎ ಸ್ಮಾಲರ್ ನಂಬರ್. ಸ್ಮಾಲರ್ ಫ್ರಮ್ ಎ ಲಾರ್ಜರ್ ನಂಬರ್ ಮಾಡಬೇಕಾದ್ರೆ ಕನ್ವರ್ಟ್ ಡೆಸಿಮಲ್ ನಂಬರ್ ಇಂಟು ಬೈನರಿ ನಂಬರ್, ದೆನ್ 2's complement for subtrahend, add both minuend and subtrahend, carry is ignored and represent sign bit. ಅದೇ ಸಬ್ಟ್ರಾಕ್ಟಿಂಗ್ ಫ್ರಮ್ ಲಾರ್ಜರ್ ನಂಬರ್ ಫ್ರಮ್ ಸ್ಮಾಲರ್ ನಂಬರ್ ಮಾಡಬೇಕಾದ್ರೆ ಕನ್ವರ್ಟ್ ಡೆಸಿಮಲ್ ನಂಬರ್ ಇಂಟು ಬೈನರಿ ನಂಬರ್, ಟೇಕ್ 2's complement for subtrahend, add both minuend and subtrahend, and there is no end around carry. If there is result, then takes 2's complement. So hope you have understand this session, and in some more conversions are there, we will understand in our next session.